ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸುವೇಗ 5ನೇ ತರಗತಿ 2026-27ನೇ ಸಾಲಿನ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಸಂಪೂರ್ಣ ಉತ್ತರಗಳು. ಫಸ್ಟ್ ಮೇನಲ್ಲಿ ಸಂಖ್ಯೆ ವಿನ್ಯಾಸವನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತಿದೆ. ಅದಾದಮೇಲೆ ಮಗ್ಗಿ. ನೆಕ್ಸ್ಟ್ ಸಂಖ್ಯೆಗಳು ಅಂತ ಕೇಳಿದ್ದಾರೆ. ಇದನ್ನು 1000 ಸ್ಥಾನ, 100 ಸ್ಥಾನ, 10ರ ಸ್ಥಾನ, ಬಿಡಿ ಸ್ಥಾನ ಅಂತ ಬರೀಬೇಕು. ನೆಕ್ಸ್ಟ್ ಸಂಖ್ಯಾ ಸರಣಿಯನ್ನು ನೀವು ಪೂರ್ಣಗೊಳಿಸಬೇಕು. ನೆಕ್ಸ್ಟ್ ಕೋಷ್ಟಕದಲ್ಲಿ ಬರೀಬೇಕು. ಅದಾದಮೇಲೆ ನಿಮಗೆ ಬೆಲೆ ಬರೆದು ಚಿಹ್ನೆಯನ್ನು ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ನೀವು ಖಾಲಿ ಜಾಗಗಳು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಅದಾದಮೇಲೆ ಕೊಟ್ಟಿರೋ ಅಂಕಿಗಳು ಒಮ್ಮೆ ಮಾತ್ರ ಬಳಸಿ ಅತಿ ದೊಡ್ಡ ಸಂಖ್ಯೆ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಬರೀಬೇಕು. ಅದಾದಮೇಲೆ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮವನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪುಟ ಸಂಖ್ಯೆ 10ರಲ್ಲಿ ನಿಮಗೆ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಸೂಕ್ತ ಸಂಖ್ಯೆಯನ್ನು ಬರೆಯಿರಿ. ನೆಕ್ಸ್ಟ್ ಸೂಚನೆಯಂತೆ ಲೆಕ್ಕಗಳನ್ನು ಮಾಡು ಕೇಳಿದ್ದಾರೆ. ನೆಕ್ಸ್ಟ್ ಸಂಕಲನ ಕೊಟ್ಟಿದ್ದಾರೆ. 3 ಅಂಕಿಯ ಸಂಕಲನ ಹಾಗೂ 4 ಅಂಕಿಯ ಸಂಕಲನಗಳನ್ನು ಮಾಡಬೇಕಾಗುತ್ತೆ. ಅದಾದಮೇಲೆ ಬಿಟ್ಟ ಸ್ಥಳವನ್ನು ಬರಿಬೇಕು. ನೆಕ್ಸ್ಟ್ ನಿಮಗೆ ಇಲ್ಲಿ ಅಡ್ಡ ಸಾಲಿನಲ್ಲಿ ಮೊತ್ತವನ್ನು ಕಂಡುಹಿಡಿಯಿರಿ ಮತ್ತು ಅಡ್ಡ ಸಾಲಿನಲ್ಲಿ ಬರೆದ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಬಿಟ್ಟ ಸ್ಥಳ ಸೂಕ್ತವಾದ ಸಂಖ್ಯೆಯಿಂದ ತುಂಬಿರಿ ಅಂತಲೂ ಕೂಡ ಕೇಳಿದ್ದಾರೆ. ಅದಾದ ನಂತರ ಸಮಸ್ಯೆಗಳನ್ನು ಬಿಡಿಸಿ ಅಂತ ಸ್ಟೇಟ್ಮೆಂಟ್ ಟೈಪಲ್ಲಿ ನಿಮಗೆ ಪ್ರಾಬ್ಲಮ್ಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲೂ ಕೂಡ ಅಷ್ಟೇ ಸ್ಟೇಟ್ಮೆಂಟ್ ಒಂದು ಟೈಪಲ್ಲಿ ಕೋಷ್ಟಕವನ್ನು ಭರ್ತಿ ಮಾಡಿ. ನೆಕ್ಸ್ಟ್ ವ್ಯವಕಲನ ಅಂತ ಕೇಳಿದ್ದಾರೆ. ವ್ಯವಕಲನದಲ್ಲಿ ನಿಮಗೆ ಇಲ್ಲಿ 6 ಪ್ರಾಬ್ಲಮ್ಸ್ಗಳಿದೆ. ಅದಾದ ನಂತರ ನಿಮಗೆ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ 1ರಿಂದ 5 ಪ್ರಶ್ನೆಗಳು ಕೇಳಿದ್ದಾರೆ. ಸಮಸ್ಯೆಗಳನ್ನು ಬಿಡಿಸಿ ಅಂತ 1ರಿಂದ 4 ಪ್ರಶ್ನೆಗಳು. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಸಮಸ್ಯೆಗಳನ್ನು ಬಿಡಿಸಿ. ನೆಕ್ಸ್ಟ್ ಸಂಖ್ಯೆಗಳ ಒಂದು ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತಲೂ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಅಪವರ್ತನಗಳು ಮತ್ತು ಅಪವರ್ತ್ಯಗಳನ್ನು ಕೇಳಿದ್ದಾರೆ. 8ರ ಒಂದು ಅಪವರ್ತ್ಯ, 24ರ ಅಪವರ್ತ್ಯ, 36ರ ಅಪವರ್ತನಗಳನ್ನು ಕಂಡುಹಿಡಿ ಹಾಗೂ 45ರ ಅಪವರ್ತನಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕೆಳಗಿನ ಸಂಖ್ಯೆಗಳ ಅಪವರ್ತನಗಳನ್ನು ಬರೆ ಅಂತ ಕೇಳಿದ್ದಾರೆ ಹಾಗೂ ಸಮಸ್ಯೆಗಳನ್ನು ಸೂಚನೆಯಂತೆ ಬಿಡಿಸಿ ಅಂತಲೂ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ 6 ಮತ್ತು 15ರ ಅಪವರ್ತನಗಳನ್ನು ಕಂಡುಹಿಡಿಯಿರಿ. ಅದಾದಮೇಲೆ ಕಿರು ಪರೀಕ್ಷೆ. ನೆಕ್ಸ್ಟ್ 26ರಲ್ಲಿ ಭಿನ್ನರಾಶಿಗಳನ್ನ ಕೇಳಿದ್ದಾರೆ. 1ರಿಂದ 11 ಭಿನ್ನರಾಶಿಗಳಿದೆ. ಅದಾದಮೇಲೆ ಕೆಳಗಿನ ಚಿತ್ರದಲ್ಲಿ ಬಣ್ಣ ಹಚ್ಚಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಭಿನ್ನರಾಶಿ ಸಂಖ್ಯೆಗಳಿಗೆ ಸರಿಹೊಂದುವಂತೆ ಬಣ್ಣ ಹಚ್ಚು ಅಂತ ನೋಡಿ ಕೇಳಿದ್ದಾರೆ. ನೆಕ್ಸ್ಟ್ ಒಂದೇ ಅಂತರ ಇರುವ ಕೆಳಗಿನ ಭಿನ್ನರಾಶಿಗಳನ್ನು ಬಳಸಿ ಹೋಲಿಸಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕೊಟ್ಟಿರುವ ಭಿನ್ನರಾಶಿಗಳಲ್ಲಿ ಅತ್ಯಂತ ಚಿಕ್ಕ ಭಿನ್ನರಾಶಿಗೆ ವೃತ್ತ ಹಾಕು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕೆಲವು ಭಿನ್ನರಾಶಿ ಸಂಖ್ಯೆಗಳನ್ನು ನೀನು ಸ್ವಂತ ಬರೆ ದೊಡ್ಡ ಭಿನ್ನರಾಶಿಗೆ ವೃತ್ತ ಹಾಕು ಅಂತ ಕೂಡ ಕೇಳಿದ್ದಾರೆ. ಅದಾದಮೇಲೆ ನಿಮಗೆ ಭಿನ್ನರಾಶಿಯಲ್ಲಿ ಹೋಲಿಸುವ ಜಾಗದಲ್ಲಿ ಲೆಸರ್ ದನ್ ಗ್ರೇಟರ್ ದನ್ ಚಿಹ್ನೆ. ನೆಕ್ಸ್ಟ್ ಕೆಳಗೆ ಕೊಟ್ಟಿರೋ ಭಿನ್ನರಾಶಿಗಳಿಗೆ 5 ಸಮಾನ ಭಿನ್ನರಾಶಿಗಳನ್ನು ಬರೆ ಅಂತಲೂ ಕೇಳಿದ್ದಾರೆ. ನೆಕ್ಸ್ಟ್ ಕೊಟ್ಟಿರೋ ಸಮಾನ ಭಿನ್ನರಾಶಿಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಕೊಟ್ಟಿರೋ ಸಂಕ್ಷಿಪ್ತ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ಸಮಾನ ಭಿನ್ನರಾಶಿ ಭಾಗಗಳಿಗೆ ಒಂದೇ ಬಣ್ಣ ಹಚ್ಚು. ನೆಕ್ಸ್ಟ್ ಕಿರು ಪರೀಕ್ಷೆಯ ಒಂದು ಉತ್ತರ ಇದೆ. ಅದಾದಮೇಲೆ ಈ ಭಿನ್ನರಾಶಿಗಳ ಸಂಕ್ಷಿಪ್ತ ರೂಪದಲ್ಲಿ ಬರೆ ದೊಡ್ಡ ಹಾಗೂ ಚಿಕ್ಕ ಭಿನ್ನರಾಶಿಗಳನ್ನ ಬರೀಬೇಕು. ನೆಕ್ಸ್ಟ್ ಯೂನಿಟ್ 7 ಅಲ್ಲಿ ಕೋನಗಳ ಬಗ್ಗೆ ನಿಮಗೆ ಕೇಳಿದ್ದಾರೆ. 1ರಿಂದ 16 ಒಂದು ಪ್ರಶ್ನೆಗಳ ಕೋನಗಳಿದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ABCD A to Z ಇದೆ. ಇಲ್ಲಿ ಕೋನಗಳು ಉಂಟು ಮಾಡುವ ಅಕ್ಷರಗಳು, ಕೋನಗಳನ್ನು ಉಂಟು ಮಾಡದೇ ಇರುವ ಅಕ್ಷರಗಳನ್ನ ಕೇಳಿದ್ದಾರೆ. ಹಾಗೂ ಇಲ್ಲಿ ವಿಶಾಲ ಕೋನ ಯಾವುದು, ಲಂಬ ಕೋನ ಯಾವುದು, ಲಘು ಕೋನ ಯಾವುದು, ಸರಳ ಕೋನಗಳು ಯಾವುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೆಳಗಿನ ಚಿತ್ರಗಳು ಅವುಗಳ ಉಪಯೋಗವನ್ನು ತಿಳಿಸಿ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಹಾಗೂ ಕೋನಗಳನ್ನು ವಿಂಗಡಿಸಿ ಬರೆಯಿರಿ. ನೆಕ್ಸ್ಟ್ ಇಲ್ಲಿ ಗಡಿಯಾರದ ಒಂದು ಯಾವ ಕೋನದಲ್ಲಿದೆ ಹಾಗೂ ಅದರ ಟೈಮಿಂಗ್ಸ್ನ ಬರೀಬೇಕು. ನೆಕ್ಸ್ಟ್ ನಿಮಗೆ ಕಿರು ಪರೀಕ್ಷೆ ಕೇಳಿದ್ದಾರೆ. ಕೆಳಗಿನ ಕೋನಗಳಿಗೆ ಅಳತೆಗಳ ಆಧಾರ ಕಿರು ಪರೀಕ್ಷೆಯನ್ನು ಬರೆಯಿರಿ. ನೆಕ್ಸ್ಟ್ ಇಲ್ಲಿ ವೃತ್ತಗಳನ್ನ ಬರೀಬೇಕು. ವೃತ್ತದಲ್ಲಿರೋ ಭಾಗಗಳನ್ನು ಹೆಸರಿಸಿ. ಕೆಳಗಿನ ವೃತ್ತಗಳ ತ್ರಿಜ್ಯಗಳನ್ನು ಅಳೆದು ಅಳತೆಯನ್ನು ಬರೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೇಳಿದ್ದಾರೆ. ಸರಿಯಾದ ಹೇಳಿಕೆಗೆ ಸರಿ, ತಪ್ಪಾದ ಹೇಳಿಕೆ ತಪ್ಪು. 12 ವಸ್ತುಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ ಕಿರು ಪರೀಕ್ಷೆ ಅಂತ ಕೂಡ ಕೊಟ್ಟಿದ್ದಾರೆ. ಈ ಒಂದು ಕಿರು ಪರೀಕ್ಷೆ ಆದಮೇಲೆ ಎಷ್ಟು ಉದ್ದ ಇಲ್ಲಿ ಬಿಟ್ಟ ಸ್ಥಳ ಹಾಗೂ ಹೊಂದಿಸಿ ಬರೆಯಿರಿ. ಒಂದು ವಾಕ್ಯದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಿ. ನೆಕ್ಸ್ಟ್ ಕೆಳಕಂಡ ಮೀಟರ್ ಅಳತೆ ಸೆಂಟಿಮೀಟರ್ ಅಳತೆಗಳನ್ನಾಗಿ ಪರಿವರ್ತಿಸಿ. ಹಾಗೆ ಮೀಟರ್ ಅಳತೆಗಳನ್ನು ಕಿಲೋಮೀಟರ್ ಹಾಗೂ ಕೂಡ ಪರಿವರ್ತಿಸಬೇಕು. ಇದೇ ಥರ ಪ್ರಶ್ನೆಗಳು. ನೆಕ್ಸ್ಟ್ ಕೆಳಕಂಡ ಅಳತೆಗಳನ್ನು ಕೂಡಿಸಿ ಬರೆಯಿರಿ ಅಂತಲೂ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಸಮಸ್ಯೆಗಳನ್ನು ಬಿಡಿಸಿ ಅಂತ 1ರಿಂದ 3 ಪ್ರಶ್ನೆಗಳು ಹಾಗೂ ಬಿಟ್ಟ ಸ್ಥಳದ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಅಳತೆ ಮಾಡಿ ಬರಿ. ನೆಕ್ಸ್ಟ್ ಕಿರು ಪರೀಕ್ಷೆಯಲ್ಲಿ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕಿರು ಪರೀಕ್ಷೆಯಲ್ಲಿ ನಿಮಗೆ 7 ಪ್ರಶ್ನೆಗಳನ್ನು ಕೂಡ ನಿಮಗೆ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಸುತ್ತಳತೆ ಮತ್ತು ವಿಸ್ತೀರ್ಣ. ಅದಾದ ನಂತರ ನಿಮಗೆ ಬಿಟ್ಟ ಸ್ಥಳವನ್ನು ತುಂಬಿ. ಕೊಟ್ಟಿರುವ ಮಾದರಿಯ ಲೆಕ್ಕದಂತೆ ಉಳಿದ ಚಿತ್ರಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕೆಳಗೆ ಕೊಟ್ಟಿರುವ ಲೆಕ್ಕಗಳನ್ನು ಮಾಡು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವ ಚಿತ್ರಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದಾದ ನಂತರ ಈ ಆಕೃತಿ ಕೊಟ್ಟಿರುವ ಆಕೃತಿಗಳ ಸುತ್ತಳತೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ಮೇನ್ A ಮತ್ತು B ಪಟ್ಟಿಯನ್ನು ಮ್ಯಾಚ್ ಮಾಡಿ ನೀವು ಬರೀಬೇಕಾಗುತ್ತೆ.
ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೆಕ್ಸ್ಟ್ ಕಿರು ಪರೀಕ್ಷೆಯಲ್ಲಿ 1ರಿಂದ 4 ಪ್ರಶ್ನೆಗಳಿಗೆ ಒಂದು ಕ್ವಶನ್ ಇದೆ ಹಾಗೂ ಆನ್ಸರ್ನ ಬರೀಬೇಕು. ಪ್ರಶ್ನೆ ಸಂಖ್ಯೆ 5 ಹಾಗೂ ಪ್ರಶ್ನೆ ಸಂಖ್ಯೆ 6ರ ಒಂದು ಉತ್ತರ. ಅದಾದ ನಂತರ ಅಂಕಿ ಅಂಶಗಳನ್ನ ಕೇಳಿದ್ದಾರೆ. ಇಲ್ಲಿ ತಾಳೆ ಹಾಕಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಬಾಕ್ಸಲ್ಲಿ ಒಂದು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಬಿಟ್ಟ ಸ್ಥಳವನ್ನು ಬರೀಬೇಕು. ಗ್ರಾಫ್ ಅಕಾರ್ಡಿಂಗ್ ಕ್ವಶನ್ ಆನ್ಸರ್ಗೆ ಆನ್ಸರ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಶ್ನೆಗಳಿಗೆ ಒಂದು ಉತ್ತರಿಸು. ನೆಕ್ಸ್ಟ್ ಕಿರು ಪರೀಕ್ಷೆ ಒಂದು ಸಂಪೂರ್ಣ ಉತ್ತರ ಇದೆ. ಥ್ಯಾಂಕ್ ಯು.